ಬಿಜೆಪಿಯಿಂದ ಅಶೋಕ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಅಶೋಕ್ ಗೌಡ ಅವರೇ, ಫಸ್ಟ್ ರಿಯಾಕ್ಷನ್ ಆಲ್ರೆಡಿ ಅರ್ಧ ಗಂಟೆ ಮುಗಿದೋಯ್ತು, ಇನ್ನೂ ತನಕ ಒಂದ್ಸಲ ಮಾತಾಡ್ಸಿಲ್ಲ ನಾನು ಅವ್ರನ್ನ. ಅಶೋಕ್ ಗೌಡ್ರೆ, ಒಬ್ಬ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷರು ಅಧಿವೇಶನದಲ್ಲಿ ನಿಂತ್ಕೊಂಡು ಸಂಘ ಪ್ರಾರ್ಥನೆಯನ್ನು ಹಾಡಿದಾಗ ಸಂಘದ ಪ್ರಭಾವಲಯದಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಖುಷಿ ಪಡ್ಬೋದಾಗಿತ್ತು. ನೀವು ಇಲ್ಲ ನೋಡಿದ್ರೆ ನಮ್ಮ ತಕರಾರು ಕಾಂಗ್ರೆಸ್ನವ್ರಿಗಿಂತ ಜಾಸ್ತಿ ಬಿಜೆಪಿ ಅವರು ಡಿಸ್ಟರ್ಬ್ ಆದಂಗಿದೆ. ಅದರಲ್ಲಿ ಅದೇನಂದ್ರೆ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಕು, ಪೇಟೆಂಟ್ ನಮ್ಮ ಡಿಸ್ಟರ್ಬ್ ಮಾಡಬೇಕು ನಮ್ಮ ಪೇಟೆಂಟ್ ಅದು ಅವ್ರು ಹೆಂಗ್ ಬೆಳೆಸ್ಕೊಂಡ್ರು. ಅಲ್ಲ, ನಮ್ಮನ್ನ ಡಿಸ್ಟರ್ಬ್ ಮಾಡಬೇಕು. ಸದನದಲ್ಲಿ ನಾವು ಕೇಳೋ ಪ್ರಶ್ನೆಗಳೇನಿತ್ತು ಆಗ RCBಯ ಕಾಲ್ ತುಳಿತದ ಪ್ರಕರಣದ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಅದಕ್ಕೆ ಡೈವರ್ಟ್ ಮಾಡಬೇಕು. ನಂತರ ಅವ್ರಿಗೆ ಗೊತ್ತಿತ್ತು ಸದನ ಎಂಡ್ ಆಗುತ್ತೆ, ಧರ್ಮಸ್ಥಳದ್ದು ಒಂದು ದೊಡ್ಡ ಹೋರಾಟ ಬಿಜೆಪಿ ಅವ್ರು ಮಾಡ್ತಿದ್ದಾರೆ ಅಂತ ಮಾಹಿತಿ ಇತ್ತು ಅವ್ರ ಹತ್ರ. ಇದನ್ನೆಲ್ಲ ಡೈವರ್ಟ್ ಮಾಡಬೇಕು, ಮೀಡಿಯಾದಲ್ಲಿ ಬೇರೆ ರೀತಿನೇ ರಿಯಾಕ್ಷನ್ಸ್ ಬರಬೇಕು ಅಂತ ಹೇಳಿ ಅದನ್ನು ಡೈವರ್ಷನ್ಗೋಸ್ಕರ ಮಾಡಿರ್ತಕ್ಕಂತಹ ಹೇಳಿಕೆಗಳು, ಅದು ನಮಗೆ ಗೊತ್ತಿದೆ, ವಿ ಆರ್ ಅವೇರ್ ಆಫ್ ಇಟ್. ಅಟ್ ದ ಸೇಮ್ ಟೈಮ್ ಈಗ KN ರಾಜಣ್ಣವ್ರು ಹೇಳಿದ ಪ್ರಶ್ನೆಗೆ ನಾನು ಇನ್ನೊಂದು ಸ್ವಲ್ಪ ಕೇಳ್ತೇನೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಪ್ರಧಾನಮಂತ್ರಿಗಳು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಮಾಡಬೇಕಾದ್ರೆ RSSನ 100 ವರ್ಷ ಆಗಿದೆ, RSSನ ಕಾಂಟ್ರಿಬ್ಯೂಷನ್ ಏನಿದೆ ಈ ದೇಶಕ್ಕೆ ಅಪಾರವಾಗಿದೆ, ಇದು ಅದರ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರು. ಆಗ ಇದೇ ರಾಹುಲ್ ಗಾಂಧಿ ಮತ್ತು ಇದೇ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರುಗಳು ಯಾವ ರೀತಿಗಳ ಹೇಳಿಕೆಗಳು ಕೊಟ್ಟಿದ್ದಾರೆ. CK ಜಾಫರ್ ಶರೀಫ್ ಅವರು ಪಾರ್ಲಿಮೆಂಟ್ ಅಲ್ಲಿ ಕಂಪ್ಲೀಟ್ ಇದೇ ನಮ್ಮ ಆಂಥಮ್ನ RSS ಆಂಥಮ್ನ ಹೇಳ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಐ ಥಿಂಕ್ ಐ ರಿಮೆಂಬರ್ ಆಸ್ 1994 1995. ಅದಾದ್ಮೇಲೆ CK ಜಾಫರ್ ಶರೀಫ್ ಅವ್ರಿಗೂ ಸಹ ಕಾಂಗ್ರೆಸ್ನ ಆವತ್ತಿನ ನಾಯಕರು ಬಹಿಷ್ಕಾರವನ್ನು ಆಗ್ತಕ್ಕಂಥ ಕೆಲಸ ಮಾಡಿದ್ರು CK ಜಾಫರ್ ಶರೀಫ್ ಅವ್ರಿಗೆ, ಆಯ್ತಾ. ಇದ್ರ ಜೊತೆಗೆ ಇನ್ನು ಅತ್ಯಂತ ಪ್ರಮುಖವಾದದ್ದು ಏನು ಅಂತಂದ್ರೆ ಐಡಿಯಾಲಜಿಕಲ್ ಡಿಫರೆನ್ಸಸ್ ಏನಿದೆ ಕಾಂಗ್ರೆಸ್ನ ಅದು ಪ್ರಾರಂಭವಾದಾಗಿಂದ ನಾನೇ ಒಂದು ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ, 7 ಬಾರಿ ಐಡಿಯಾಲಜಿಸ್ ಚೇಂಜ್ ಆಗಿದೆ. 7 ಬಾರಿ. ಒಂದ್ಸತಿ ಸೆಂಟ್ರಿಸ್ಟ್ ಆಗಿದ್ರೆ, ಇನ್ನೊಂದ್ಸತಿ ರೈಟಿಸ್ಟ್ ಆಗ್ತಾರೆ, ಇನ್ನೊಂದ್ಸತಿ ಲೆಫ್ಟಿಸ್ಟ್ ಆಗ್ತಾರೆ, ಇನ್ನೊಂದ್ಸತಿ ಸೆಂಟ್ರಿಸ್ಟ್ ಆಗ್ತಾರೆ, ಇನ್ನೊಂದ್ಸತಿ ಎಕ್ಸ್ಟ್ರೀಮ್ಸ್ ಲೆಫ್ಟಿಸ್ಟ್ ಆಗಿ ಇವತ್ತಿನ ಕಾಂಗ್ರೆಸ್ ಏನಿದೆ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ನ ಕಾಂಗ್ರೆಸ್ ಆಗಿದೆ. 3 ಬಾರಿ ಅದರ ಚಿಹ್ನೆ ಬದಲಾವಣೆ ಆಗಿದೆ. ಆದರೆ ಐಡಿಯಾಲಜಿಕಲ್ ಏನಿದೆ ಕಾಂಗ್ರೆಸ್ನ ಸಿದ್ಧಾಂತ ಒಂದಾಗಿಲ್ಲ ಅಂತಕ್ಕಂಥದ್ದು. ನಮ್ಮ ಐಡಿಯಾಲಜಿ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಭಾರತದ ಪರವಾಗಿರ್ತಕ್ಕಂಥ ಐಡಿಯಾಲಜಿ ಅಷ್ಟೇ. 80ರಲ್ಲಿ ಜನಸಂಘದ ನಂತರ ಜನತಾ ಪಾರ್ಟಿಯ ಹೊಸ ರೂಪವಾಗಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಆದಾಗ ಮುಂಬೈಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಇತ್ತು, ಗಾಂಧಿ ಪ್ರಣೀತ ಸಮಾಜವಾದ. RSS ತನ್ನೆಲ್ಲ ಪ್ರಚಾರಕರನ್ನ RSS ತನ್ನ ಎಲ್ಲಾ ಪ್ರಚಾರಕರನ್ನ ಹಿಂತೆಗೆದುಕೊಳ್ತು. ಈಗ ಅಟಲ್ ಬಿಹಾರಿ ವಾಜಪೇಯಿ ಅಲ್ರಿ, ನಿಮ್ದು ಐಡಿಯಾಲಜಿ ಕೇಳಿಸ್ಕೊಂಬಿಡಿ. ಒಂದು ಪಾರ್ಟಿಯ ಜೀವನದಲ್ಲಿ ಅಥವಾ ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಎವಲ್ಯೂಷನ್ ಅಂತ ಬಂದಾಗ ಪೊಲಿಟಿಕಲ್ ಪಾರ್ಟಿಗಳು ಫ್ಲೆಕ್ಸಿಬಲ್ ಆಗಿರ್ಬೇಕಾಗುತ್ತವೆ. ಈಗ ದಟ್ಸ್ ಬಟ್ ನ್ಯಾಚುರಲ್. ಆಯ್ತು, ಇಲ್ಲ ಅಂದ್ರೆ CPM ತರ ನೀವು ಶಿಥಿಲ ಆಗಬೇಕಾಗತ್ತೆ. CPM ಯಾಕೆ ಶಿಥಿಲ ಆಯ್ತು? ಈಗ ಬಿಕಾಸ್ ದೇ ವರ್ ನಾಟ್ ಫ್ಲೆಕ್ಸಿಬಲ್. ನಿಮ್ಮ ಆರ್ಗ್ಯುಮೆಂಟ್ ಒಪ್ಕೊಂತಾನೆ ಅಂತ ಇಟ್ಕೊಳ್ಳೋಣ. ನಾವು ಗ್ರೇ ನಲ್ಲಿ ಅಕಸ್ಮಾತ್ ವೈಟ್ ಇಂದ ಗ್ರೇಗೆ ಹೋದ್ರೆ ಒಂದು ರೀತಿನಲ್ಲಿ, ಬ್ಲಾಕ್ ಇಂದ ವೈಟ್ಗೆ ಹೋಗ್ಬಿಟ್ರೆ ಅದು ನಾನು ಹೇಳಿದ್ದು ಕಾಂಗ್ರೆಸ್. ಅಲ್ರಿ, ಬ್ಲಾಕ್ ಇಂದ ವೈಟ್ ಹೋದಂಗೆ ಯಾಕಂತ ಅಂತೀರಿ? ಈಗ ಲೆಫ್ಟ್ ಇಂದ ರೈಟ್ ಬಂದಿದ್ದಾರೆ, ಲೆಫ್ಟ್ ಇಂದ ಏನು RSS ಹೊಗಳಿದ್ರ? RSS ಒಳ್ಳೆ ಆರ್ಗನೈಸೇಷನ್, RSS ದೇಶಕ್ಕೆ ಉಪಕಾರ ಮಾಡ್ತಾ ಇದೆ ಅಂತ ನಾನಿನ್ನು ಪ್ರಾರ್ಥನೆ 2 ಸಾಲ RSS ಗೊತ್ತಿದೆ ಅಂತ ಐ ನೋ RSS ಅಂತ. ಇವರು ಆಗ್ಲೇ ನಾತು ಅವ್ರು ಹೇಳ್ದಂಗೆ ಕರೆಕ್ಟ್ ಆಗಿ ಹೇಳಿದ್ರು. ನಾತು ಅವ್ರು ಏನಂತಂದ್ರೆ ಒಂದು ರೀತಿ ಮೆಸೇಜ್ ಕೊಡ್ತಿದ್ದಾರೆ. ಯಾರಿಗೆ ಮೆಸೇಜ್ ಕೊಡ್ತಿದ್ದಾರೆ? ಸಮಾಜಕ್ಕಲ್ಲ ಮತ್ತು ಬಿಜೆಪಿವರೆಗೂ ಅಲ್ಲ. ಅವ್ರು ಮೆಸೇಜ್ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಅವ್ರ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ಮೆಸೇಜ್ ಕೊಡ್ತಾರೆ, ಅದನ್ನ ಮೆಸೇಜ್ ಕೊಡ್ತಾರೆ. ಅದನ್ನ ಮೆಸೇಜ್ ಕೊಡ್ತಿರ್ತಕ್ಕಂಥದ್ದು ನೋಡಿ. ನಾತು ಅವರು ಪೊಲಿಟಿಕಲ್ ಅನಾಲಿಸ್ಟ್, ಅವರು ಒಂದು ಅನಾಲಿಸಿಸ್ ಮಾಡಿದ್ರೆ ನಾವು ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತೀವಿ. ನಮ್ದು ಒಂದು ಅನಾಲಿಸಿಸ್ ಈ ರೀತಿ ಇದೆ. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನಲ್ಲಿ ಬೇರೆ ಬೇರೆ ದೇಶಗಳ ಡೆಸ್ಕ್ಗಳಿದ್ದಾವೆ. ಪಾಕಿಸ್ತಾನದ ಡೆಸ್ಕ್ನಲ್ಲಿ ಕೂತ್ಕೊಂಡಂಥ ಒಬ್ಬ ಇಂಟೆಲಿಜೆನ್ಸ್ ಆಫೀಸರು ಪಾಕಿಸ್ತಾನದ ನ್ಯಾಷನಲ್ ಆಂಥಮ್ ಅನ್ನ ಹೇಳಿ ನನಗೆ ಪಾಕಿಸ್ತಾನ ಗೊತ್ತು ಅಂತ ಹೇಳಿದ್ರೆ ಅದು ದೇಶದ್ರೋಹ ಅನ್ನಿಸ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ದೇಶದ್ರೋಹ ಅಲ್ಲ ರೀ. ಈಗ ಅಂದ್ರೆ ಹಿ ಹ್ಯಾಸ್ ಅಂಡರ್ಸ್ಟುಡ್ ಪಾಕಿಸ್ತಾನ ಸೋ ಮಚ್ ಅಂತ ನಾವು ಒಪ್ಕೊಳ್ತಿದ್ದೇವೆ. ಅಟ್ಲೀಸ್ಟ್ ಈಗಲಾದ್ರೂ ಸಹ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಅನುಯಾಯಿಗಳಿಗೆ RSS ಶಾಖೆಗೆ ಹೋಗ್ಬೇಕು, RSSನ ನಮ್ಮ ಆಂಥಮ್ನ ಕಲಿಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ದೇಶಭಕ್ತಿ ಬಗ್ಗೆ ಮತ್ತು ದೇಶನ ಬಿಲ್ಡ್ ಮಾಡ್ಲಿಕ್ಕೆ RSS ಯಾವ ರೀತಿ ಅನುಕೂಲ ಮಾಡಿಕೊಡ್ತಿದೆ ರಿಯಲೈಸ್ ಆಯ್ತಲ್ವಾ? ವಿ ವೆಲ್ಕಮ್. ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, BK ಹರಿಪ್ರಸಾದ್ ಆದಿಯಾಗಿ, ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಒಂದ್ಸತಿ ಶಾಖೆಗೆ ಬನ್ನಿ.
ಇಲ್ಲ ನಮ್ಮ ಬೇಸಿಕ್ ಬುಕ್ಸ್ ಇದೆ ಅದನ್ನ ಓದಿ ಅದನ್ನ ಓದಿ. ಆಯ್ತ್ರಿ, ನಾಳೆ ಅವ್ರು ನಿಮ್ಮನ್ನ ಸೇವಾದಳಕ್ಕೆ ಕರೀತಾರೆ, ಹೋಗ್ಬಿಡ್ತೀರಾ? ನಾಳೆ ಅವ್ರು ನಿಮ್ಮನ್ನ ಸೇವಾದಳಕ್ಕೆ ಕರೀತಾರೆ, ಹೋಗ್ಬಿಡ್ತೀರಾ? ಈಗ ನಾವು ಸೇವಾದಳಕ್ಕೆ ಹೋಗಿದ ಕೂಡಲೇ ನಮ್ಮ ಐಡಿಯಾಲಜಿ ಚೇಂಜ್ ಆಗಲ್ಲ. ಆದ್ರೆ ನಾವು ಸೇವಾದಳದ ಪುಸ್ತಕಗಳು ಓದಿಲ್ಲ ಅಂತ ಓದಿದ್ದೇವೆ. ಅದನ್ನೇ ಹೇಳ್ತಾ ಇರೋದ್ರಿ. ಅಷ್ಟೇ ಸಿಂಪಲ್ ಐಡಿಯಾಲಜಿ. ಅಜಿತ್, ನಾನು ಒಂದು ಕೋಟ್ ಮಾಡ್ತೀನಿ. ಒಂದು ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಉತ್ತರ ಭಾರತದಲ್ಲೂ ಹೇಳ್ತಾರೆ, ಬೇರೆ ಬೇರೆ ಕಡೆ ಹೇಳ್ತಾರೆ. ಇಫ್ ಯು ಆರ್ ನಾಟ್ ಎ ಲೆಫ್ಟಿಸ್ಟ್ ಬಿಫೋರ್ 40s, you don't have feelings. If you are a leftist after 40s, you don't have mind ಅಂತ. ಅದರ ಅರ್ಥ ಏನು ಗೊತ್ತಾ? ನಾವು ಸೇವಾದಳಕ್ಕೆ ಹೋಗ್ಬಿಟ್ಟು ಸೇವಾದಳದ ಪುಸ್ತಕ ಓದ್ಬಿಟ್ರೆ ಕ್ರಿಟಿಸೈಸ್ ಮಾಡ್ಬೇಕಾದ್ರು ವ್ಯಾಲ್ಯೂ ಬೇಸ್ ಕ್ರಿಟಿಸೈಸ್ ಮಾಡ್ಬೇಕು. ನಾವು ಕಾಂಗ್ರೆಸ್ನ ವ್ಯಾಲ್ಯೂ ಬೇಸ್ ಕ್ರಿಟಿಸೈಸ್ ಮಾಡ್ತೀವಿ. ಇವ್ರು ಹೇಳ್ತಾರಲ್ಲ, ಜಸ್ಟ್ ಬಿಕಾಸ್ ಈಗ ನಮ್ಮ ಒಂದು ಆಂತ ಮಾಡಿದ ಕೂಡಲೇ ಸಿ.ಕೆ. ಜಾಫರ್ ಶರೀಫ್ ತೆಗೆದುಬಿಟ್ಟು ಪಾರ್ಟಿಯಿಂದ ಆಚೆ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಸೈಡ್ಲೈನ್ ಮಾಡ್ತಕ್ಕಂಥದ್ದು ಇದೇ ರೀತಿ ಅನೇಕ ಜನಕ್ಕೆ ಮಾಡಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ ಕಾಯ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.